ಹಲೋ ಗೈಸ್, ಗುಡ್ ಆಫ್ಟರ್ನೂನ್. ಇವತ್ತು ವ್ಲಾಗ್ ಆ್ಯಕ್ಚುಲಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತೇನು ಗೊತ್ತಾ, ಆ್ಯಕ್ಚುಲಿ ಹೊಲ್ದ ಹತ್ರ ಹೋಗ್ತಾ ಇದ್ದೀನಿ. ಹೊಲ್ದ ಹತ್ರ ಹೋಗೋಕ್ಕೆ ಲೋಕಿ ಈಗಷ್ಟೇ ಸಂತೆಯಿಂದ ಬಂದಿದ್ದಾನೆ. ಸೊ ಹೊಲ್ದ ಹತ್ರ ಹೋಗೋಣ ಅಂತ ಹೇಳ್ದ. ಶುಂಠಿ ಹಾಕಕ್ಕೆ ಇನ್ನೊಂದು ರೌಂಡು ಉಕ್ಕಿ ಹೊಡಿಬೇಕಂತೆ. ಸೊ ಹಂಗಾಗಿ ಹೋಗೋಣ ಅಂತ ಹೊರಟಿದ್ದೀವಿ. ಹಾಂ, ಹಾಕೋ. ಸೊ ನೀನು ಹೊರಡ್ಬೇಕೀಗ. ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ಅಲ್ಲಿ ಟಾಪ್ ಫ್ಲೋರ್ ಅಂತ ಅಲ್ಲಿ ಕಾಣಿಸಲ್ಲ. ಬನ್ನಿ, ಹೊಲ್ದ ಹತ್ರ ಹೋಗಿ ತೋರಿಸ್ತೀನಿ. ಈಗ ಆ್ಯಕ್ಚುಲಿ ಹೊರಡ್ತಾ ಇದ್ದೀವಿ ಬೈಕಲ್ಲಿ. ಹೋಗ್ಬೇಕಾದ್ರೆ ನಮಗೆ ಆ್ಯಕ್ಚುಲಿ ತುಂಬ ಖುಷಿ. ಇವತ್ತು ರಿತಿಕ್ಷಾ ಹಾಕ್ಕೊಂಡಿರೋ ಡ್ರೆಸ್ ಯಾವ್ದು ಗೊತ್ತಾ? ಆ್ಯಕ್ಚುಲಿ ಲೋಕಿನ ಕೇಳ್ತೀನಿ ನೋಡಿ ಅದು ಯಾವುದು ಅಂತ. ಲೋಕಿ ರಿತಿಕ್ಷಾ ಹಾಕ್ಕೊಂಡಿರೋ ಬಟ್ಟೆ ಯಾವ್ದು ಹೇಳಿ ನೋಡೋಣ. ಹಾಂ, ಅದು ಯಾವ ಬಟ್ಟೆ ಹೇಳಿ ನೋಡೋಣ. ಹಾಂ ಹಾಂ, ಆ ಬಟ್ಟೆ ಹಾಕೊಂಡಾಗ ಅದು ಏನದೇ, ಯಾರು ಮದುವೆಲಿ ಹಾಕೊಂಡಿದ್ದು ಹೇಳೋದು? ಹಾಂ, ಗೊತ್ತಿಲ್ವಾ? ಅದು ಆ್ಯಕ್ಚುಲಿ 2026 ಅಲ್ವಾ ನಿಮ್ಮ ಅಕ್ಕನ ಮದುವೆ ಆಗಿದೆ? ಸಾರಿ, 2006, 26 ಅಂತೀನಿ. 2006ರಲ್ಲಿ ನಾನು ಹಾಕೊಂಡಿದ್ದ ಬಟ್ಟೆ ಇದೇ ಡ್ರೆಸ್ಸಲ್ಲಿ ಆ್ಯಕ್ಚುಲಿ ಹೋಗಿ ಫಸ್ಟ್ ಪ್ರಪೋಸ್ ಮಾಡಿದ್ದನು. ಈಗ ಆ ಬಟ್ಟೆ ನನ್ನ ಮಗಳಿಗೆ ಆಗ್ತಾಯಿದೆ, ಅವಳು ಹಾಕ್ಕೊಂಡಿದ್ದಾಳೆ. ಅದು ಹೆಂಗಿದೆ ಅಂತ ಅಲ್ಲಿ ಹೋಗಿ ತೋರಿಸ್ತೀನಿ ನೋಡಿ. ಅದು ಆಲ್ಮೋಸ್ಟ್ 10 ಎಷ್ಟು ವರ್ಷ ಆಯಿತು? 6 ಅಂದರೆ 20 ವರ್ಷ ಆಯ್ತಲ್ವಾ? 20 ವರ್ಷ ನಾನು ಹಾಕ್ಕೊಂಡಿದ್ದು, ಈಗ ನನ್ನ ಮಗಳು ಹಾಕ್ಕೊಂಡಿದ್ದಾಳೆ. ಈಗಷ್ಟೇ ಊರಿಗೂ ಕೂಡ ಬಂದೆ ಆಂಟಿ ಮನೆಗೆ. ರಿತಿಕ್ಷಾ ಆ್ಯಕ್ಚುಲಿ ನನ್ನ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಅಂತ ಹೇಳಿದೆ. ತೋರಿಸ್ತೀನಿ ನೋಡಿ ಹೆಂಗಿದ್ದಾಳೆ ಅಂತ. ರಿತಿಕ್ಷಾ ನಿಂತ್ಕೊ, ಅಲ್ಲಿ ತೋರಿಸು ನೋಡಿ ಗಾಯ್ಸ್. ರಿತಿಕ್ಷನ್ ಆ್ಯಕ್ಚುಲಿ ಇನ್ನು ಹಿಂದೆ ಹೋಗೋ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಅವಳ್ದಲ್ಲ ಡ್ರೆಸ್ಸು, ನನ್ನ ಡ್ರೆಸ್ ಇದು. ಅವಳಿಗೆ ಏನೋ ಫೇವ್ರೇಟ್ ಅಂತೆ. ಅಮ್ಮ ಇದೇ ಥರದ್ದು ಇನ್ನೊಂದು ಕೊಡಿಸು ಅಂತ ಬೇರೆ ಹೇಳ್ತಿದ್ದಾಳೆ. ಏನೇ ಚೆನ್ನಾಗಿದೆಯಾ? ಹಾಂ, ಈ ಥರದ್ದು ಬೇಕಾ ಏನು? ಯಾವ ಕಲರು? ಪಿಂಕಾ? ಚೆನ್ನಾಗಿದೆಯಾ? ನೋಡಿ ಗೈಸ್, ಇದು 20 ಇಯರ್ಸ್ ಡ್ರೆಸ್ಸು ಅಂದರೆ ಯಾರಾದರೂ ನಂಬ್ತೀರಾ? ಅದು ಆ್ಯಕ್ಚುಲಿ ಲೋಕಿಯವರ ಅಕ್ಕನ ಮದುವೆಗೆ ನಾನು ಹಾಕ್ಕೊಂಡಿದ್ದು. ನಾನು SSLC ಇರಬೇಕಾದ್ರೆ ಈ ಡ್ರೆಸ್ನ ತೊಗೊಂಡಿರೋದು. 20 ವರ್ಷ ಅಂದರೆ ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಇನ್ನು ಹೊಲ್ದ ಹತ್ರ ಕೂಡ ಇವಾಗ ಹೋಗಬೇಕು. ಇವಳಿಗೂ ಕೂಡ ಇದು ಫೇವ್ರೇಟ್ ಆಗಿಬಿಟ್ಟಿದೆ ಡ್ರೆಸ್. ಯಾಕೆಂದರೆ ಇದೊಂಥರ ಡ್ರೆಸ್ ಮೆಟೀರಿಯಲ್ ಒಂಥರ ತುಂಬ ಚೆನ್ನಾಗಿದೆ. ಇದು ಒಂಥರ ಸಾಫ್ಟಾಗಿದೆ, ಚುಚ್ಚಲ್ಲ, ಇರಿಟೇಷನ್ ಆಗಲ್ಲ ಅದಕ್ಕೆ ಅಲ್ವೇ? ಹಾಂ, ಹೊಲ್ದ ಹತ್ರ ಹೋಗಬೇಕು. ಡೀಸೆಲ್ ಖಾಲಿ ಆಗಿದೆ ಅಂತ ಹೇಳಿ ಡೀಸೆಲ್ ತೊಗೊಂಬರೋಕೆ ಹೋಗಿದ್ದಾರೆ ಲೋಕಿ. ಈಗ ಬಂದ ತಕ್ಷಣ ಉಕ್ಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಆಗಲಿಕ್ಕೆ ಫೋನ್ ಕೊಡಲಿ ಅಂತ ಮೇಡಮ್ ಅವರು. ಇನ್ನು ಲೋಕಿ ಆ್ಯಕ್ಚುಲಿ ಟ್ರ್ಯಾಕ್ಟ್ರಲ್ಲಿ ಡೀಸೆಲ್ ಖಾಲಿಯಾಗಿತ್ತು ಅಂತ ಹೇಳಿ ಡೀಸೆಲ್ ತೊಗೊಂಬಂದು ಈಗ ಉಕ್ಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಮೊನ್ನೆ ಬಂದಾಗ ನಾವು ಆ್ಯಕ್ಚುಲಿ ಉದ್ದುದ್ದ ಹೊಡೆದಿದ್ವಿ. ಈ ಸಲ ಅಡ್ಡಡ್ಡ ಹೊಡೆದು ರೆಡಿ ಮಾಡ್ತಾ ಇದ್ದಾನೆ. ಈಗಷ್ಟೇ ಸಂತೆಯಿಂದ ಬಂದು ಡೈರೆಕ್ಟಾಗಿ ಬಂದ. ಯಾಕೆಂತ ಹೇಳಿದ್ರೆ ಅದ್ರದ್ದು ಟೈಮ್ ಇದ್ದಾಗ ಅದು ಆಗ್ಬಿಡ್ಬೇಕು, ಇಲ್ಲಾಂದರೆ ಮತ್ತೆ ಹೊಲ ಗಟ್ಟಿ ಆಗುತ್ತಲ್ಲ. ರೆಸ್ಟು ತೊಗೊಂಡಿಲ್ಲ ಪಾಪ. ಹಂಗಿಂದ ಬಂದು ಒಂದು ಅರ್ಧ ಅವರ್ ಮನೇಲಿ ಊಟ ಮಾಡಿ ಮತ್ತು ಹೊಲ್ದ ಹತ್ರ ಹೊರಟ್ವಿ. ಇನ್ನು ಹೊಲ್ದ ಹತ್ರ ಎಲ್ಲ ಉಕ್ಕೆ ಹೊಡ್ಕೊಂಡು ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 2 ಅವರ್ ಹೊಲ್ದ ಹತ್ರನೇ ಟೈಮ್ ಪಾಸ್ ಮಾಡಿದ್ವಿ. ಯಾಕೆಂತ ಹೇಳಿದ್ರೆ 1 ಎಕರೆ ಹೊಡಿಯೋಕ್ಕೆ ಲೇಟ್ ಆಗುತ್ತಲ್ಲ, ಅದರಲ್ಲೂ ಬೇರೆ ಡೀಸೆಲ್ ಖಾಲಿ ಆಗಿತ್ತು ಅಂಥೇಳಿ ಹೊರಗಡೆ ಹೋಗಿ ಬಂದ. ಇನ್ನು ಎಷ್ಟೊಂದು ಜನ ಅಂತಾರೆ ಯಾರ ಕೈಲಾದರೂ ಆಳು ಕೈಯಲ್ಲಿ ಮಾಡಿಸಿ ಎಲ್ಲ ನೀವೇ ಮಾಡ್ಕೋತೀರ ಅಂತ. ಬಟ್ ಈಗಿನ ಸಿಚುವೇಷನಲ್ಲಿ ಎಲ್ಲ ಅವ್ರಿಗೆ ಕೊಟ್ಟರೆ ನಮಗೂ ಕೂಡ ಕಷ್ಟ ಆಗುತ್ತೆ. ಸೊ ಅಮೌಂಟು ಕೂಡ ಶಾರ್ಟೇಜ್ ಇರುತ್ತಲ್ಲ, ಹಾಗಾಗಿ ಎಷ್ಟೆಷ್ಟಾಗುತ್ತೋ ಅಷ್ಟು ನಾವೇ ಮಾಡ್ಕೋತೀವಿ. ಇನ್ನೆಲ್ಲ ಉಕ್ಕೆ ಎಲ್ಲ ಹೊಡ್ಕೊಂಡು ಇನ್ನು ನಾವು ಕೂಡ ಮನೆ ಕಡೆ ಹೊರಟ್ವಿ. ಸೊ ಮನೆ ಹತ್ರ ಹೋಗಬೇಕಾದ್ರೆ ಆ್ಯಕ್ಚುಲಿ ಹಾಗೆ ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಕೆಲಸ ಅಲ್ಲೇ ಜಾಸ್ತಿ ಇತ್ತು. ಲೋಕಿಗೂ ಕೂಡ ಫುಲ್ ಟಯರ್ಡ್ ಆಗಿರೋದ್ರಿಂದ ಇನ್ನು ಡೈರೆಕ್ಟ್ ಮನೆಗೆ ಹೋಗಿ ಅಡುಗೆ ಮಾಡೋಣ ಅಂತ ಮನೆಗೆ ಬಂದ್ವಿ. ಅಲ್ಲಿಂದ ಬಂದು ಸ್ವಲ್ಪ ತಲೆನೋವು ಜಾಸ್ತಿ ಆಯಿತು, ಹೆಡ್ಏಕ್ ಅಂತ ಹೇಳಿ ನಾನು ರಿತಿಕ್ಷಾ ಇಬ್ಬರು ಕೂಡ ಆಯಿಲ್ ಮಸಾಜ್ ಮಾಡಿಕೊಂಡು ಎಣ್ಣೆ ಎಲ್ಲ ಹಾಕ್ಕೊಂಡು ಇಬ್ಬರು ತಲೆಗೆ ಫುಲ್ಲು ಹೆಡ್ಏಕ್ ಆಗಿಬಿಟ್ಟಿತ್ತು. ಹಂಗಾಗಿ ಫುಲ್ ತಲೆ ಬಾಚ್ಕೊಂಡು ಈಗಷ್ಟೇ ಅಡುಗೆ ಕೂಡ ಮಾಡಿಟ್ಟಿದ್ದೀನಿ ಗೈಸ್. ಸೊ ಇವತ್ತಿನ ಸಂಡೇ ಸ್ಪೆಷಲ್ ಏನಂದರೆ ಆ್ಯಕ್ಚುಲಿ ಬಿಸಿ ಬಿಸಿ ಮುದ್ದೆ. ನನ್ನ ಮಗಳು ಹೇಳ್ತಾ ಇದ್ದಾಳೆ ಮುದ್ದೆ ಮತ್ತು ಏನೋ ಮುದ್ದೆ ಮತ್ತು ಸಾರು. ಏನು ಸಾಂಬಾರು? ಚಿಚ್ಚಿ ಸಾಂಬಾರು. ಈಗ ಮುದ್ದೆ ಮತ್ತು ಮಟನ್ ಸಾರು.
ಇನ್ನು 3 ಜನನೂ ಹಾಕ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ. ನಾನು ಲೋಕಿ ಆ್ಯಕ್ಚುಲಿ ನಿಂಬೆಹಣ್ಣು ತರಕ್ಕೆ ಹೋಗಿದ್ದಾನೆ. ತಟ್ಟೆ ಎಲ್ಲ ರೆಡಿ ಆಗಿದ್ದೆ. ಹಾಟ್ ಬಾಕ್ಸಲ್ಲಿ ಮುದ್ದೆ ಕೂಡ ರೆಡಿ ಆಗಿದೆ. ಇನ್ನೇನು ಊಟ ಮಾಡಬೇಕು. ನೆನ್ನೆ ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೆ ಇದು 20 ಇಯರ್ಸ್ ಓಲ್ಡ್ ಮೆಮೊರಿ ಡ್ರೆಸ್ಸು ಅಂತ. ನನಗೆ ನಿಜವಾಗ್ಲೂ ಮರೆಯೋದಕ್ಕೆ ಆಗ್ತಾಯಿಲ್ಲ. ರಿತಿಕ್ಷಾ ಇದು ನಾನು ಹಾಕ್ಕೊಂಡಿದ್ದ ಡ್ರೆಸ್ಸು, ಅದು ಲೋಕಿಯವರ ಅಕ್ಕನ ಮದುವೆಗೆ ಹಾಕ್ಕೊಂಡಿದ್ದ ಡ್ರೆಸ್ ಇದು. ಈಗ ನನ್ನ ಮಗಳು ಹಾಕ್ಕೊಂಡಂತ ಇದ್ದಾಳೆ. ಅಂದರೆ 20 ವರ್ಷ ಆಯಿತು ಗೈಸ್. ನಿಜವಾಗ್ಲೂ ನಾನು ಯಾವಾಗಾದರೂ ಫೋಟೋ ಶೇರ್ ಮಾಡ್ತೀನಿ. ಅದು 2006 10-11 ಅಲ್ಲ 6-7 ಅವ್ರ ಅಕ್ಕನ ಮದುವೆ ಆಗಿದ್ದು. ನನ್ನ ಬರ್ತಡೇ June 6, ಅವ್ರದ್ದು June 6, 7 ವೆಡ್ಡಿಂಗ್ ಡೇ. ಸೊ ಹಾಗಾಗಿ ಅದು ನೆನಪಿದ್ದೇ ಇರುತ್ತೆ. ಯಾಕೆಂದರೆ ನನ್ನ ಬರ್ತಡೇ ದಿನ ಅವ್ರ ಅಕ್ಕಂದು ಚಪ್ರದ ಶಾಸ್ತ್ರ. ಈಗ ರಿತಿಕ್ಷನ್ಗೆ ಆಗ್ತಾಯಿದೆ. ಎಷ್ಟು ಖುಷಿಯಲ್ಲಿದ್ದಾಳೆ ಅಂದರೆ ಅದು ನನಗೆ ಮರೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಮೆಮೊರಿ. ಸೊ ಇನ್ನೇನು ಊಟ ಕೂಡ ಮಾಡ್ಕೋಬೇಕು. ಲೋಕಿ ನಾನು ಹೇಳ್ದಂಗೆ ನಿಂಬೆಹಣ್ಣು ತರಕ್ಕೆ ಹೋಗಿದ್ದಾನೆ. ಮಟನ್ ಸಾಂಬಾರು ಬೇಯ್ತಾ ಇದೆ, ನೋಡ್ತಾ ಇರ್ಬೋದು. ಇನ್ನು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಮುಗಿಸ್ಕೋಬೇಕು. ಇನ್ನು ಊಟ ಮಾಡಿ ರಿತಿಕ್ಷನ್ಗೆ ಸ್ವಲ್ಪ ಓದಿಸೋದು ಕೂಡ ಇದೆ. ನಾಳೆ ಯಾವುದಮ್ಮ EVS ಎಕ್ಸಾಮ್. ಇ ವಿ ಎಸ್ ಮುಗಿದ್ರೆ ಇನ್ನು ಮುಗೀತು ಅನ್ಸುತ್ತೆ. ಇನ್ನೊಂದು ಎಷ್ಟೊಂದು ಐತೆ ಯಾವುದಿದೆ ಇ ವಿ ಎಸ್? ಅದು ಏನದು ಬೆಳಗ್ಗೆನೇ ಎತ್ತಿಡು ಹೊಡಿತೀನಿ ನಾನು. ಸೊ ಬನ್ನಿ ಊಟ ಮಾಡೋಣ. ಸಾಂಬಾರು ಕೂಡ ಕುದೀತಾ ಇದೆ. ಬಿಸಿ ಬಿಸಿ ಮಟನ್ ಸಾಂಬಾರ್. ಇದು ಬಿಸಿ ಬಿಸಿ ಚಿಕನ್ ಸಾಂಬಾರ್ ಬಟ್ಲಲ್ಲಿರೋದಲ್ಲ. ಊಟಕ್ಕೆ ಎಲ್ಲರೂ ಈ ಥರ ಕೂತ್ಕೊಂಡಿದ್ದೀವಿ. ಲೋಕಿಗೆ ಆ್ಯಕ್ಚುಲಿ ವೇಟಿಂಗು. ಲೋಕಿ ಹೊರಗಡೆ ನಾನು ಹೇಳಿದ್ನಲ್ಲ ಆಗಲೇ ನಿಂಬೆಹಣ್ಣು ತರಕ್ಕೆ ಹೋಗಿದ್ದಾನೆ ಅಂತ. ನನ್ನ ಮಗಳು 3 ಜನಕ್ಕೂ ತಟ್ಟೆ ಹಾಕಿ ಮುದ್ದೆ ಇಡಕ್ಕೆ ಹೋಗ್ತಾ ಇದ್ದಾಳೆ. ಮುದ್ದೆ ಇಡಬೇಡ, ಬಿಸಿ ಇದೆ, ನಾನು ಇಟ್ಕೋತೀನಿ. ಸೊ 3 ಜನಕ್ಕೆ 3 ತಟ್ಟೆ ತಿಂಡಿ ಒದ್ದೇ ಸತಿ ಎಲ್ಲರೂ ಹಿಂಗೆ ತಂದು ಕೂತ್ಕೊಂಡು ತಿನ್ನೋದ್ರಲ್ಲಿ ಒಂಥರ ಖುಷಿ. ಬನ್ನಿ ತಿನ್ನೋಣ. ಇನ್ನು ಲೋಕಿನೂ ಕೂಡ ಬಂದೆ. ಲೋಕಿ ಬಂದ ತಕ್ಷಣ 3 ಜನನೂ ಒಟ್ಟಿಗೆ ತಟ್ಟೆಗೆ ಊಟ ಇಟ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮನೇಲಿ ಆ್ಯಕ್ಚುಲಿ ಊಟ ಮಾಡಬೇಕಾದ್ರೆ ಸೊ ನಾನ್ ವೆಜ್ ಏನು ಮಾಡಿದ್ರು ಕೂಡ ಎಲ್ಲರೂ ಆನಿಯನ್ ಕೇಳ್ತಾರೆ. ಯಾಕೆಂದರೆ ಡೈಜೆಷನ್ ಆಗುತ್ತೆ ಬೇಗ ಅಂಥೇಳಿ. ಸೊ ಲೋಕಿ ತಿನ್ನೋದ್ರಿಂದ ರಿತಿಕ್ಷನ್ಗೂ ಕೂಡ ಅದು ಅಭ್ಯಾಸ ಆಗಿಬಿಟ್ಟಿದೆ. ಅವಳಿಗೂ ಕೂಡ ಆನಿಯನ್ ಬೇಕು ಅಂತ ಹೇಳ್ತಾಳೆ. ಅವರಿಬ್ಬರು ಆನಿಯನ್ ಹಂಚ್ಕೊಂಡು ನಾವು ಕೂಡ ಎಲ್ಲ ಒಟ್ಟಿಗೆ ಊಟ ಮಾಡಿ ಸೊ ನಮ್ಮನೆ ಟಿ ವಿ ನೋಡೋಣ ಅಂತ ಅಂದ್ಕೊಂಡ್ರೆ ಅನ್ಫಾರ್ಚುನೇಟ್ಲಿ ಟಿ ವಿನೂ ಕೂಡ ಕೈ ಕೊಟ್ಟಿದೆ. ಹೆಂಗೆ ಅಂದರೆ ಜೀವನ. ಸೊ ನಮ್ಮ ಹತ್ರ ಏನಾದರೂ ಒಂದು ಕಷ್ಟ ಅಂತಂದರೆ ಅದ್ರ ಬೆನ್ನಿಂದನೇ ಇನ್ನೊಂದು ಕಷ್ಟ ರೆಡಿ ಆಗಿಬಿಟ್ಟಿರುತ್ತೆ. ಸೊ ಎಲ್ಲರೂ ಮನೇಲೂ ಇದೇ ಥರ ಅಂತ ಅನಿಸುತ್ತೆ. ಇನ್ನು ಟಿ ವಿ ನೋಡೋದೇ ಸಂಜೆ ಒಂದು ಸ್ವಲ್ಪ ಹೊತ್ತು, ಅದರಲ್ಲೂ ಮನೇಲಿ ನಾವಿಬ್ಬರೇ ಇರೋದ್ರಿಂದ ಬೇಜಾರಾಗುತ್ತೆ. ಹಾಗಾಗಿ ಇವತ್ತು ಮತ್ತೆ ಸಂತೆಗೆ ಹೊರಟಿದ್ದಾನೆ ಲೋಕಿ. ಹೊರಡೋ ಅಷ್ಟರಲ್ಲಿ ಟಿ ವಿ ರಿಪೇರಿ ಮಾಡಿಸ್ಕೊಂಡು ಬಾ ಅಂತ ಕಳಿಸ್ದೆ. ಸೊ ಇನ್ನು ಟಿ ವಿ ಇಟ್ಕೊಳೋದಕ್ಕೆ ರಿತಿಕ್ಷಾನು ಕೂಡ ಬೇಕು ಅಂತ ಹೇಳಿ ರಿತಿಕ್ಷನ್ ಕರ್ಕೊಂಡು ಬೈಕಲ್ಲಿ ಏನಾಗಿದೆ ತೋರಿಸ್ಕೊಂಬರೋಣ ಅಂತ ಹೊರಟರು. ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಒಂದು 500-600 ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಲೋಕಿ ಕಾಲ್ ಮಾಡಿ ಹೇಳಿದ್ದೆ ಬೇರೆ. ಗೈಸ್ ಈಗ ಅಷ್ಟೇ ಇನ್ನು ಟಿ ವಿ ರಿಪೇರಿ ಮಾಡಿಸ್ಕೊಂಬರೋಕ್ಕೂ ಕೂಡ ಹೋದ್ರು. ರಿತಿಕ್ಷಾ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಕೂಡ ಹೊಡ್ತೀನಿ ಅಂದ್ಲು. ಇನ್ನು ತಿಂಡಿದ್ದು ಪಾತ್ರೆ ಎಲ್ಲ ಆಲ್ರೆಡಿ ಸಿಂಕಲ್ಲೇ ತುಂಬಿಟ್ಟಿದ್ದೀನಿ, ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಇನ್ನು ಪಾತ್ರೆ ಕೂಡ ತೊಳಿಬೇಕು. ಸಂಡೇ ಬಂತು ಅಂದರೆ ಒಂಥರ ಲೇಝಿ ನನಗೆ. ಕೆಮ್ಮಿ ನೋಡ್ತಾ ಇರ್ಬೋದು ನನ್ನ ಮುಖ ಒಳ್ಳೆ ಬೋಂಡ ಥರ ಕಾಣಿಸ್ತಾ ಇದೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನಗಂತೂ ನನ್ನ ಮಗಳು ನನ್ನ ಬಟ್ಟೆ ಹಾಕ್ಕೊಂಡಿರೋದಂದು ತುಂಬ ಮೆಮೊರೀಸ್ ಕೊಡ್ತಾ ಇದೆ. ಅವಾಗೆಲ್ಲ ನಾನಿನ್ನು ನನಗೆ ಬಂದವಾಗ 16 ವರ್ಷ, 2026ರಲ್ಲಿ ನನಗೆ 16 ವರ್ಷ. ಅಂದರೆ ಇನ್ನೂ 16 ವರ್ಷ ಆಗಿರಲಿಲ್ಲ, 15 ವರ್ಷ SSLC ಮುಗ್ದಿತ್ತು ಅವಾಗ. ಅವ್ರ ಅಕ್ಕನ ಮಗಳು ಮದುವೆಗೆ ಬರೋಕ್ಕೆ ಲೋಕಿ ಅವ್ರ ಅಕ್ಕನ ಮದುವೆಗೆ ಬರೋದಕ್ಕೆ ಬೆಂಗಳೂರಿಂದ ಸೊ ಬಟ್ಟೆ ಹಾಕ್ಕೊಂಡು ಬಂದಿದ್ದು, ಹಳ್ಳೀಲಿ ಕುಂಡಾಡಿದ ನೆನಪು, ಒಂಥರ ಮೆಮೊರೀಸು. ನಿಮಗೆಲ್ಲ ಗೊತ್ತೇ ಇರುತ್ತೆ, ಬೆಂಗಳೂರಿಂದ ಬಂದಿದ್ದಾರೆ ಅಂದರೆ ಏನೋ ಒಂಥರ ನಮ್ಗೆ ಒಂಥರ ಇರುತ್ತಲ್ವ, ಏನೋ ನಾವು ಒಂಥರ ಹುಡುಗಿರ ಸ್ಟೈಲು ಅದೆಲ್ಲ ಒಂಥರ ಮೆಮೊರೀಸ್ ಈಗ ಮತ್ತೆ ಮೆಲ್ಕು ಹಾಕ್ದಂಗೆ ಆಯಿತು ನನಗೆ. ಈಗ ನನ್ನ ಮಗಳು ಹಾಕ್ಕೊಂಡಾಗಂತೂ ತುಂಬಾ ಖುಷಿ ಆಯಿತು. ಈ ಥರ ಯಾರ್ಯಾರು ಇನ್ನೂ ಆ ಥರ ಮೆಮೊರೀಸ್ಗೆ ಅಂತ ಬಟ್ಟೆ ಎತ್ತಿಟ್ಟಿದ್ದೀರಾ. ಸೊ ಅದು ಆ್ಯಕ್ಚುಲಿ ಯಾಕೆ ಹೆಚ್ಚಿಸ್ತಿಲ್ಲ ಅಂತ ಹೇಳಿದ್ರೆ, ಅದು ಲೋಕಿ ಪ್ರಪೋಸ್ ಮಾಡಿದ್ದ ಡ್ರೆಸ್ ಅದು ಹಂಗೆ ಮೆಮೊರೀಸ್ಗೆಲ್ಲ ಹಂಗೆ ಇದೆ ಅದು. ಸೊ ಹಾಗಾಗಿ ಅದನ್ನೇ ಇಟ್ಟಿದ್ದೀನಿ. ಆಮೇಲೆ ರಿತಿಕ್ಷನ್ಗೆ ಲೋಕಿ ತಂದಿರೋ ಫಸ್ಟ್ ಬಟ್ಟೆ ಕೂಡ ಅದು ಹಂಗೆ ಇಟ್ಟಿದ್ದೀನಿ ಇನ್ನೂ. ಅಂದರೆ ಒಂದು ಫ್ರಾಕ್ ತೊಗೊಂಡು ಬಂದಿದ್ದ ಸಣ್ಣ ಮಗು ಇದ್ದಾಗ, ಹುಟ್ಟಿದ್ದೊಂದು
ತಿಂಗಳಲ್ಲಿ, ಅದು ಕೂಡ ಮೆಮೊರೀಸಿಗೆ ಇಟ್ಟಿದ್ದೀನಿ. ಈ ಥರ ಯಾರ್ಯಾರಿಗೆಲ್ಲ ನಿಮಗೂ ಮೆಮೊರೀಸ್ ಇದೆ ಅನ್ನೋದನ್ನು ಶೇರ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್.